ಮಾತು ಹೇಳ್ತೀನಿ ಕೇಳ್ರಿ, ರೈತರದು ನೀವು ಮಾಡಕ್ಕೆ ಇಲ್ಲ ನೀವು. ಪೊಲೀಸ್ ಸೆಕ್ಯೂರಿಟಿ ಯಾರು ಇಲ್ಲಿ ಪೊಲೀಸ್ ಸರ್? ನನ್ನ ಹೆಸರು ಗಿರೀಶ್ ಅಂತ, ಏನು ಇನ್ಸ್ಪೆಕ್ಟರ್. ಹೌದು ಸರ್. ಅವ್ರು ಬಂದರು ಹಾಕಿರೋದಕ್ಕೆ ಮೊನ್ನೆ ಪಾಕಿಸ್ತಾನ ವಾರ ಆದ್ಮೇಲೆ ನಿಮಗೆ ಭದ್ರತೆ ದೃಷ್ಟಿಯಿಂದ ಹಾಕ್ಯಾರ ಹೌದ್ರ? ಅಲ್ಲ ಸರ್, ಈಗ ಇವರೇ ಒಂದು ನಮಗೆ ಡ್ಯಾಮ್ ಇಂಜಿನಿಯರ್ ಅವರು ಒಂದು ಎಲ್ಲ ಲೆಟರ್ ಕೊಟ್ಟಿದ್ದಾರೆ ಸರ್. ಎಂತ ಅಲ್ಲ RDPR ನೀವೇ ಇದ್ರಲ್ಲಿ ಹೇಳಿ. ನಿಮಿಷ ಎಂತ ಲೆಟರ್ ಕೊಡ್ತೀರಿ? ಈಗ ಇದು ಸರ್ ವರ್ಕ್ ನಡೀತಾ ಇರೋದು RDPR ಇದೆ ಸರ್, ಕುಡಿಯೋ ನೀರಿಂದು ನಡೀತಾ ಇರೋದು. ಮತ್ತು ನಾವು ಅವ್ರಿಗೆ ರೈತರ ಪರ್ಮಿಷನ್ ಅಲ್ಲ ಯಾವೊಂದು ಪರ್ಮಿಷನ್ ಕೊಡೋನು? ಏ ನಿಮ್ಮ ಇಲಾಖೆ ರೈತರಿಗೆ ಇದೆಲ್ಲ ನಿಮ್ದು ಆಟ ಆಡ್ತೀರಾ? ಮೊನ್ನೆ ಹೇಮಾವತಿ ಇಶ್ಯೂ ಆಗಿದ್ದಿ, ಅದು 10 ವರ್ಷ ಇಶ್ಯೂ ಆಗುತ್ತಿದ್ದು. ಅಪ್ಪ ನೀವು ಅವ್ರಿಗೆ ಕೇಳಿದ್ರೆ ಬಂದಿದ್ದು ನಿಮ್ಮ ತಪ್ಪಲ್ಲ. ರಕ್ಷಣಾ ಇಲಾಖೆ ನಮ್ಮ ನಿಮ್ಮ ಮೇಲೆ ದೃಷ್ಟಿ ಮಾಡಲ್ಲ. ನಾಳೆ ದೊಡ್ಡ ಇಶ್ಯೂ ಆಗುತ್ತಿದ್ದು. ಹೇಳೋದು ಕೇಳಿ, ರೈತರು ಹೋಗಿ ನೋಡಿದ್ರೆ ಸಮಸ್ಯೆ ಸರ್. ಮಾಜಿ ರೈತರು ನೋಡ್ಲಿ. ಒಂದು ನಿಮಿಷ, ನೀವು ರಕ್ಷಣೆ ಕೇಳಿ ಬಂದರೆ ಈಗ ಇಲ್ಲಿ ಕಾಮಗಾರಿ ನಡೆಯೋದನ್ನ ನೋಡ್ಬೇಕು, ವಿರೋಧ ಮಾಡಬೇಕು. ನಮ್ಮ ಹಕ್ಕದು, ನಮ್ಮ ನೀರದು, ಭದ್ರಾ ಜಲಾಶಯ. ಎಲ್ಲಿ ಯಾವನೋ ಮಂತ್ರಿ ಯಾವನೋ ಇದಂದ್ರೆ ಅಲ್ಲಿ ನೀರು ಕೊಡಕ್ಕೆ ನಾವು ಬಿಡ್ತೀವ? ನಾವೇ ಕೈ ಬಳೆ ಹಾಕಿಂದೀವ? ಆಟ ಆಡ್ತೀರಾ? 10,000 ಜನ ತಂದು ಮುತ್ತಿಗೆ ಹಾಕ್ತೀನಿ. ಅದು ಯಾವ ತಾಕತ್ತಿದ್ರೆ ಬರ್ಲಿ ನೋಡ. ಸರ್ಕಾರ ಅಂದ್ರೆ ತಗೊಳಕ್ತಾರಪ್ಪ ತಡಿ. ಸರ್ಕಾರಗಳಂದ್ರೆ ಕಮಿಷನ್ ತಿನ್ನಕ್ ಸರ್ಕಾರಗಳಲ್ಲ. ಯಾವೊಂದು ಇದಕ್ಕೆ ಯಾವ್ದ್ರಿ ನಮ್ಮ ಹಕ್ಕಿದು ಭದ್ರದಿದು ಕುಡಿಯಲಿಕ್ಕೂ ನಾವು ಇರೋದಿಲ್ಲ. ಹಂಗಂತೇಳಿ ನಿಮ್ಮ ಮೇಲೆ ಉಪ್ಪಿ ಮೇಲೆ ಬ್ರಹ್ಮಾಸ್ತ್ರ ಬಿಡಲ್ಲ. ನೀನೊಬ್ಬ ಆಫ್ಟರ್ ಆಲ್ ಎಡಬಲ್ಲಿ ಅಷ್ಟೇ. ಅವನು ಯಾವನು ಮಂತ್ರಿ ಇರ್ಬೋದು, ಯಾವನು ಇರ್ಬೋದು, ಬರ್ಬೇಕಲ್ಲ ಇಲ್ಲಿ. ನೋಡ್ರಿ, ಇಲ್ಲೇ ದಂಡಿ ಕೊಡ್ತೀವಿ ನಾವು, ನಿಮ್ಮ ಮೇಲೆ ಅಂತಲ್ಲ. ಅಲ್ಲ ಸರ್, ಇಡೀ ಸರ್ಕಾರ ವಿರುದ್ಧ ಒಂದೊಂದು ಗಾಡಿ ಹೋಗಿ ಬಂದ್ರೆ ಅಪ್ಪಿದೆ ಸರ್, ಅದು ಕರ್ವಿದೆ. ಆಯ್ತು ಅಂತ ಕಡೆ ನಾವು ನಿಲ್ಸಿ ನಡ್ಕೊಂಡು ನಾವು ನೋಡ್ರಿ ಅಂತ ಇದ್ರೆ ನಾವು ನಿಲ್ಸಿ ನಾವೇ ನಡ್ಕೊಂಡು ಹೋಗ್ತೀವಿ. ಅಂತ ಕಡೆ ಇದ್ರೆ ನಾವೇ ನಡ್ಕೊಂಡು ಹೋಗ್ತೀವಿ. ಅಪ್ಪ ಡೇಂಜರ್ ಜೋನ್ ಹತ್ರ ನಾವು ಹೋಗಲ್ಲ, ಗಾಡಿಗಳು ಹೋಗಲ್ಲ. ಆಯ್ತು, ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಎಷ್ಟು ದೂರ ಆಗುತ್ತೆ ರೀ? 1 ಕಿಲೋಮೀಟರ್. 10 ನಿಮಿಷ ನಡೀತೀನಿ. ತಡ್ರಿ, ಎಲ್ಲಿವರೆಗೂ ಗಾಡಿ ಹೋಗೋ ಅಲ್ಲಿ ಹೋಗಿ ನಡ್ಕೊಂಡು ಹೋಗ್ತೀವಿ. ಇದನ್ನ ತಡೆಯಕ್ಕೆ ಯಾರ ಕೈಲಿ ಹೋಗಲ್ಲ. ನಮಗೆ ನಿಮ್ಮ ವಿರುದ್ಧ ಹೋರಾಟ ಅಲ್ಲ, ಯಾರು AWL ಪೊಲೀಸ್ ವಿರುದ್ಧ ಹೋರಾಟ ಅಲ್ಲ, ಯಾರು AWL ಅಲ್ಲ. ಈ ಸರ್ಕಾರ ವಿರುದ್ಧ ನಮ್ದು